ಇಲ್ಲ ಚಿಕ್ಕನಾಗಿಲಿ ಸಿ ಪಿ ವೆಂಕಟಪತಿಯವ್ರ ಮಗ ಸಿ ಮಲ್ಲಿಕಾರ್ಜುನೆ ಅಂತ ಒಬ್ಬರು ಜೆ ವಿ ಮಾಡ್ತೀನಿ ನಾನು ನಿಮ್ಮ ಏನು ಮಾಡ್ತೀವಿ ಅಂತ ಸೈಟ್ ಮಾಡಿಕೊಡ್ತೀವಿ ಎಲ್ಲ ನಾವೇ ಬಂಡವಾಳ ಹಾಕ್ಕೊಂಡು ನಮ್ಗೆ ಇಷ್ಟು ಪರ್ಸೆಂಟು ಸೈಟ್ಗಳು ಕೊಡ್ಬೇಕು ನೀವು ಕೊಟ್ಟರೆ ನಾವು ನಿಮಗೆ ಸೈಟ್ ಮಾಡಿಕೊಡ್ತೀವಿ ಅಂತಂದು ಹೇಳಿದರು. ಅವರೇ ಮಾಡಿದ್ರು ಸ್ವಲ್ಪ ಬೇರೆ ಕೇಳಿಸ್ಕೊಂಡು ಒಂದು ಸ್ವಲ್ಪ ಕಮ್ಮಿ ರೇಟ್ನಲ್ಲಿ ನಾವು ನಿಮಗೆ ಪರ್ಸೆಂಟೇಜ್ನ ಕಮ್ಮಿ ಮಾಡಿ ಮಾಡಿಕೊಡ್ತೀವಿ ಅಂತ ಕೇಳಿದ್ರು. ಅದಕ್ಕೆ ನಾವೇ ಮಾಡಿದ್ರು ಆಯಿತು ನೀವು ಮಾಡಿಕೊಡಿ ಅಂತ ಹೇಳಿದೆ. ಹೇಳಿದ್ಮೇಲೆ ನನ್ನನ್ನು ಏನು ಮಾಡಿದ್ರು, ನನ್ನ ಹತ್ರ ಒಂದು ಪತ್ರದ ಕಾಪಿ, ಒಂದು ಆಧಾರ್ ಕಾರ್ಡು, ಒಂದು ಟ್ಯಾಕ್ಸ್ ಕಾರ್ಡು, ಒಂದು MR ಪಾಣಿ ಇವುಗಳು ಕೊಡಿ, ನಾನು ನಮ್ಮ ಇದರವ್ರಿಗೆ ಬೇರೆ ಇದಕ್ಕೆ ಕಳಿಸ್ಕೊಡ್ತೀನಿ. ಅವ್ರು ನೋಡಿಬಿಟ್ಟು ನೋಡಿದ ಮೇಲೆ ಎಸ್ ಅಂತಂದರೆ ನಾನು ನಿಮ್ಮನ್ನ ಜಮೀನನ್ನು ನೀವು ಇಂಪ್ರೂವ್ಮೆಂಟ್ ಮಾಡಿ ಅಭಿವೃದ್ಧಿ ಮಾಡಿ ಸೈಟ್ಗಳಾಗಿ ಹೆಂಗಿಸ್ಕೊಡ್ತೀನಿ ಅಂತ ಹೇಳಿದರು. ಕಿರಣ್ ಮತ್ತು ಸಂತೋಷ್ ಅಂತ ಯಾವರು ಚಿಕ್ಕನಾಗಿಳಿಯರು. ಕಿರಣ್ ಅನ್ನೋನು ಮತ್ಕೊಡ್ತಾನು, ಸಂತೋಷ್ ಅನ್ನೋನು ಚಿಕ್ಕನಾಗಿಳಿ ಬಜ್ಜಿ ಮಲ್ಲಿಕಾಯಿ ಮಗ ಸಂತೋಷ್ ಅಂತ ಇವ್ರು ಹೇಳಿದರು. ಹೇಳಿದಾಗ ನಾನೇನು ಮಾಡಿದೆ, ಆಯ್ತು ಸರ್ ಅಂತಂದು ಹೇಳಿದೆ. ಅವಾಗ ಡಾಕ್ಯುಮೆಂಟ್ಸ್ ತರಿಸ್ಕೊಂಡ್ಬಿಟ್ಟು ಈಗ ಮಾಡ್ತೀನಿ ಆಗ ಮಾಡ್ತೀನಿ ಅಂತಂದು ಹಿಂಗೆ ಮಾಡಿದರು. ಆಮೇಲೆ ಮೊನ್ನೆ ಏನಾಗೋಗ್ಬಿಡೈತಿ, ಈಗ ಒಂದು 3-4 ದಿವಸದಲ್ಲಿ ಇನ್ನೊಬ್ರು ಯಾರೋ ಕೇಳಕ್ಕೆ ಬಂದಿದ್ರು, ಕೊಡಿ ನಮಗೆ ನಾವು ಮಾಡ್ಕೊಡ್ತೀವಿ ಇದನ್ನ ಅಂತ ಕೇಳಿದರು. ಅವರೇ ಮಾಡೋರು ಜಮೀನನ್ನು ಪಾಣಿ ತೆಗ್ಸಿರು. ಯಾರು ಬಂದಿದ್ರು ಮೊನ್ನೆ? ಬೇರೆಯವರು DC ಯಾರು DC ಅಂತ DC ಕಡೆಯವರು ಬಂದಿದ್ರು. ಯಾರೋ ಒಬ್ಬರು ಅವ್ರ ಹೆಸರು ಗೀಸು ಏನಿರಲಿಲ್ಲ. ಒಟ್ಟಿನಲ್ಲಿ ನಾವು ಮಾಡ್ತೀವಿ ಅಂತ ಅವ್ರು ಬಂದರು. ಜಾಗ ನೋಡ್ಕೊಂಬಂದರು. ಜಾಗ ನೋಡ್ಕೊಂಡು ಪಾಣಿ ತೆಗ್ಸಿವ್ರೆ. ಪಾಣಿ ತೆಗ್ಸಿದಾಗ ಏನಾಗಿದೆ, ಮಲ್ಲಿಕಾರ್ಜುನ ಹೋಗ್ಬಿಟ್ಟು ಎಂಥದೋ ಮನುಷ್ಯ ವ್ಯಕ್ತಿಗೆ ಸಚಿನ್ ಅನ್ನೋರಿಗೆ ಟ್ರಾನ್ಸ್ಫರ್ ಆಗಿದೆ. ಆವಾಗ ನಮಗೆ ಗೊತ್ತೇ ಇಲ್ಲ. ಹಂಗಂದ ತಕ್ಷಣ ನಾವೇ ಮಾಡಿವು, ಈ ಎಂಥದ್ದು ಇದಿರುತ್ತಲ್ಲ ಪ್ರೈವೇಟ್ನಲ್ಲಿ ಸೈಬರ್ ಸೆಂಟ್ರ್ ಹೋಗ್ಬಿಟ್ಟು ಸರ್ ಇಂಥ ನಾನು ತಕ್ಕೊಡಿದ್ದು. ಆವಾಗ ನೋಡಿದರೆ ಪಾಣಿ ಎಲ್ಲ ಚೇಂಜ್ ಆಗೋಗಿತ್ತು, ಇದಾಗೋಗಿತ್ತು. ಆಮೇಲೆ ರಿಜಿಸ್ಟ್ರ್ ಕೂಡ ಆಗೋಗಿತ್ತು. ರಿಜಿಸ್ಟ್ರ್ ನಮಗೆ ಏನು ಗೊತ್ತೇ ಇಲ್ಲ. ಯಾವಾಗ ರಿಜಿಸ್ಟರ್ ಆಗಿರೋದು? 21 ಯಾವ ಹೋದ ತಿಂಗಳ? ಡಿಸೆಂಬರ್ 21 21 21 31ಕ್ಕೆ ಮಾಡಿದ್ರಿ. ನಮಗೆ 3 ದಿವಸ ಆದಮೇಲೆ ನಮಗೆ ಗೊತ್ತಾಯ್ತು. ಆವಾಗ ಮಾಡೋದು ನಾವು ನೋಡೋರಾಗಿ ಇದೆಲ್ಲ ಆಗಿತ್ತಲ್ಲ, ಅವಾಗ ಮಾಡೋದು ನಾವು ಪೊಲೀಸ್ಗೆ ಇದಕ್ಕೆ ನಾವು ಕೊಡೋಕ್ಕೆ ಅಂತಂತ ವ್ಯವಸ್ಥೆ ಮಾಡಿವು. ಒಂದು ದಿವಸ ಲೇಟ್ ಆಯಿತು, ಬಂದು ಕೇಳುತ್ತೆ ಸಾಹೇಬ್ರಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ಆವಾಗ ನಾವೇ ಮಾಡಿದ್ದು ಬರಲಿ ಅಂತ ಕಾಯ್ತಾ ಇದ್ವಿ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಿಮ್ಮಿಂದ ಅವ್ರಿಗೆ ಆಗಿದೆಯಲ್ಲ, ಅದೆಲ್ಲ ನಿಮ್ಮ ಫೋಟೋ ಗೀಟ ಎಲ್ಲ ಅವೆಲ್ಲ ಫೋರ್ಜರಿ ಮಾಡಿ ಸೈನ್ ಫೋರ್ಜರಿ ಮಾಡಿದ್ದಾರೆ. ಆಮೇಲೆ ಫೋಟೋನ ಫೋರ್ಜರಿ ಮಾಡಿದ್ದಾರೆ. ಬೇರೆ ವ್ಯಕ್ತಿನ ಕುಂಡ್ರಿಸಿ ಫೋಟೋ ಹೊಡ್ಸಿದ್ದಾರೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಇವೆಲ್ಲ ಮಾಡಿ ನಮ್ಮ ಆಧಾರ್ ಕಾರ್ಡು ಇದು ಎಲ್ಲ ನಮ್ಮದೇ ಕೊಟ್ಟವ್ರೆ, ನಮ್ಮ ಅಡ್ರೆಸ್ಸಿಂದ ಕೊಟ್ಟು ಬೇರೆ ವ್ಯಕ್ತಿ ಕುಂಡ್ರಿಸಿ ಫೋಟೋ ತೆಗೆದು ಬ್ರಾಡ್ ಮಾಡಿದ್ದಾರೆ. ಬ್ರಾಡ್ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ನನಗೆ ತೊಂದರೆ ಮಾಡಿದ್ದಾರೆ. ನಮ್ಮ ಜಮೀನು ತಾಲೂಕು ಆಫೀಸ್ ಪಕ್ಕದಲ್ಲೇ ಇದೆ. ಎಷ್ಟು ಎಕರೆ? 74 ಗುಂಟೆ. 74 ಗುಂಟೆ. 1 ಎಕರೆ 34 ಗುಂಟೆ. 1 ಎಕರೆ 34 ಗುಂಟೆ. ಇದನ್ನ ಬ್ರಾಡ್ ಮಾಡಿ ನಮ್ಮತವ ಅವರು ಇದಕ್ಕೆ ಮಾಡಿರು. ಏನೋ ಜೈವಿ ಮಾಡ್ಕೊಡ್ತೀವಿ 15%ಗೆ 20% ಅಂತ ಹೇಳಿ, ಅಂದ್ರೆ ಸೈಟ್ ಕನ್ವರ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೈಟ್ ಮಾಡ್ಕೊಡ್ತೀವಿ ಎಲ್ಲ ನಮ್ದೇನೆ ಅಂತ ಹೇಳಿ ಈ ಥರ ಮೋಸ ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡೋಕ್ಕೆ ವ್ಯವಸ್ಥೆ. ಎಷ್ಟಕ್ಕೆ ಮಾರಾಟ ಮಾಡೋರು? ಅವರು ಈಗ 13 ಲಕ್ಷಕ್ಕೆ ಅಂತ ಒಬ್ಬಂತ ಮಾಡಿಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ಅವನಿಗೆ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟಾರೆ. ಆ ಪಾರ್ಟಿ ಹೆಸರು? ಸಚಿನ್ ಅಂತ. ಸಚಿನ್ ಎಲ್ಲಿಯವರು? ಮುತ್ತಘಟ್ಟದವರು. ಮುತ್ತಘಟ್ಟ. ಅವ್ರಿಗೆ ಮಾಡಿದ್ದಾರೆ. ಅವರು ನಾನು ಇದ್ಯಾರು ಏನು ಅಂತ ನನಗೆ ಗೊತ್ತೇ ಇಲ್ಲ. ಇವತ್ತು ಅದೇ ಬಂದ್ಬಿಟ್ಟು ಸರ್ ಈಗ ಹೌದು ಸಚಿನ್ ಅಂತ ಬಂದಿದ್ದಾರೆ. ಆವಾಗ ನಾವೇನು ಮಾಡಿ ಹೆಂಗೆ ಬಂದ್ಬಿಟ್ಟು ಏನಂತ ವಿಚಾರ ಇವತ್ತು ಪಾರ್ಟಿ ಸಿಕ್ಕ ನಾನೇ ಕಣಪ್ಪ ಮಾಡ್ಕೊಡೋದು ಅಂದ್ಬಿಟ್ಟು. ಆಮೇಲೆ ಇವನಿಗೊಂದು 2 ಲಕ್ಷ ಜಾಸ್ತಿ ಕೊಟ್ಟು 700 ಕೋಟಿಗೆ ಫ್ರಾಡ್ ಮಾಡೋದು. ಬೇರೆಯವ್ರಿಗೆ 700 ಕೋಟಿಗೆ ಅದೇ ಜಾಗ 700 ಕೋಟಿ ಫ್ರಾಡ್ ಮಾಡ್ಯಾರೆ. ಇವನು 15 ಸಾವಿರ ಒಂದು 2 ಲಕ್ಷ ಜಾಸ್ತಿ ಕೊಟ್ಬಿಟ್ರೆ ಸುಮ್ಮನೆ ಆಗ್ತದೆ ಅಂತ ಮಾಡಿ ಇಷ್ಟೆಲ್ಲ ಮಾಡಿ. ಸಚಿನ್